ದಿಕ್ ತಪ್ಪಿಸೋಕೆ ಈ ಗಲಾಟೆಯನ್ನು ಮಾಡಿಸ್ತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಅಂತ ಹೇಳಿ ಕೇವಲ 10 ನಿಮಿಷದ ಹಿಂದೆ ಭರತ್ ರೆಡ್ಡಿ ಅವರು ಮಾಡಿದ ಆರೋಪ. ಯಾವ ಕೇಸಿಂದ ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಕೇಸು ಅದಕ್ಕೆ ಸಂಬಂಧಪಟ್ಟ ಕಾನೂನು ಅನ್ನೋದು ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಅನಾವಶ್ಯಕವಾಗಿ ಅವ್ನು ಮಾಡಿರೋ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಅವ್ನಿಗೆ ಆಗ್ತಾ ಇಲ್ಲ. ನಾವು ನಿನ್ನೆ ಮನೆ ಸುಡ್ತೀನಿ ಅಂತ ಹೇಳ್ತಾನೆ, ಬಳ್ಳಾರಿ ಭಸ್ಮ ಮಾಡ್ತೀನಿ ಅಂತ ಹೇಳ್ತಾನೆ, ನಾನು ಅವನ ಕತೆ ನೋಡ್ತೀನಿ ಅಂತ ಹೇಳ್ತಾನೆ. ಅವ್ರನ್ನ ಸಾಯಿಸಬೇಕು ಅಂದರೆ 1000 ಮಾರ್ಗಗಳಿದೆ ಅಂತೇಳಿ ಮೀಡಿಯಾದಲ್ಲಿ ಕಂಪ್ಲೀಟು ಕುಡಿದ ಅಮಲಲ್ಲಿ ಅವ್ನು ನೋಡಿ, ನೀವು ಟಿ ವಿಗಳಲ್ಲಿ ನಿನ್ನೆ ಮಾತಾಡಿದ್ರಲ್ಲಿ ಕಣ್ಣು ಮುಚ್ಕೊಂಡ್ಬಿಡ್ತಾ ಇದ್ದಾನೆ. ಫುಲ್ಲು ಕುಡಿದು ಕಂಪ್ಲೀಟು ಅವನೇ ಡ್ರಗ್ ಅಡಿಕ್ಟ್. ಅವನ ಮಾತನ್ನು ನೀವು ಕಟ್ಕೊಂಡು ಈ ಪ್ರಶ್ನೆಗಳು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಹೇಳಿ? ನಿಮ್ಗೆ ಶಾಸಕರು ಸರ್, ಜಿಲ್ಲೆಯ ಜನ ಆಯ್ಕೆ ಮಾಡಿರೋರು, ಕ್ಷೇತ್ರದ ಜನ ಆಯ್ಕೆ ಮಾಡಿರೋರು, ಅವ್ರು ಮಾತನಾಡಿದ್ರೆ ಜಿಲ್ಲೆಯ ಜನರ ಪ್ರತಿಧ್ವನಿ ಅವರು, ಹಾಗೆ ಕಾಂಗ್ರೆಸ್ ಸರ್ಕಾರದ ಭಾಗ ಅವ್ರು ಮಾತನಾಡಿದ್ದನ್ನು ಗಂಭೀರವಾಗಿ ತಗೊಳ್ಬಾರ್ದು ಅಂದರೆ ಹೆಂಗೆ ಅಂತ? ಅಲ್ಲ, ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ವಿಷಯದಲ್ಲಿ ಅವನು ಮಾತಾಡಿದ್ದನ್ನು ನೀವು ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ, ಅಂದರೆ ಬಳ್ಳಾರಿ ಭಸ್ಮ ಮಾಡ್ತೀನಿ ಅನ್ನೋದು ಒಳ್ಳೆ ವಿಚಾರ. ನಮ್ಮ ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅನ್ನೋದು ಒಳ್ಳೆ ವಿಚಾರನ, ಅಥವಾ ಅವ್ರನ್ನ ಸಾಯಿಸೋದಕ್ಕೆ 1000 ಮಾರ್ಗ ಇದೆ ಅಂತ ಮೀಡಿಯಾದಲ್ಲಿ ಹೇಳಿದ್ರೆ ಅದು ಒಳ್ಳೆ ವಿಚಾರನ? ಅದು ನೀವು ಗಂಭೀರವಾಗಿ ತಗೋಬೇಕಾ, ಅಥವಾ ಅವನೇನೋ ಮಾತಾಡ್ತಾ ಇದ್ದಾನೆ ಅಂತ ಅದನ್ನು ಗಂಭೀರವಾಗಿ ತಗೊಳ್ತೀರಾ? ನನಗೆ ಹೇಳಿ ಸ್ಮಿತಾ ಅವರೇ ನೀವು. ಸರಿ, ಇವಾಗ ಆಯ್ತು, ಭರತ್ ರೆಡ್ಡಿ ಅವ್ರಿಗೇನೋ ರಾಜಕೀಯ ವೈಷಮ್ಯ ಇರಬಹುದೇನೋ, ಬಟ್ ಈ ಸತೀಶ್ ರೆಡ್ಡಿ ಯಾರು? ಜನಾರ್ದನ್ ರೆಡ್ಡಿ ಅವರೇ, ಈ ಎಲ್ಲ ವಿಚಾರ ಏನು ಗಲಾಟೆ ಆಯಿತು, ಬ್ಯಾನರ್ ವಿಚಾರದ್ದು, ಅವ್ರ ಪಾತ್ರ ಏನಿತ್ತು ಅವತ್ತು? ಏನಾಯಿತು ಎಕ್ಸಾಕ್ಟ್ಲಿ ಸತೀಶ್ ರೆಡ್ಡಿ ಅವರ ಸುತ್ತಮುತ್ತ? ಅವ್ರ ವರ್ತನೆ ಬಗ್ಗೆ ಮಾಹಿತಿ ಕೊಡಿ ನಮಗೆ. ನೀವು ಹೇಳಿದ್ರಲ್ಲ ಅವ್ರದ್ದಪ್ಪ ಗ್ರೈನೇಟು ಅವಾರ್ಡ್ ತಗೊಂಡಿದ್ದಾರೆ ಅಂತೇಳಿ. ಆ ಗ್ರೈನೇಟ್ ಒರಿಜಿನಲ್ ಓನರ್ ಬಂದು ದೇವರೆಡ್ಡಿ ಅಂತೇಳಿ, ಬಳ್ಳಾರಿಯಲ್ಲಿ ಭಾಳ ದೊಡ್ಡ ಮನೆತನ. ಆ ಸ್ನೇಹದಲ್ಲಿ ದೇವರೆಡ್ಡಿ ಜೊತೆ ನಾರಾಯಣ ರೆಡ್ಡಿ ಅವ್ರಿಗೆ ಸಂಬಂಧ ಇಲ್ದಂಗೆ ಅವ್ರು ಸೈನ್ ಮಾಡಿಕೊಂಡು ಎಂಟೈರ್ ಗ್ರೈನೇಟ್ ಪ್ರಾಪರ್ಟಿನ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಮನುಷ್ಯ ಇವತ್ತು ಸತ್ತೇ ಹೋಗ್ಬಿಟ್ರು. ಅವ್ರಿಗೆ 3 ಹೆಣ್ಮಕ್ಳು. ಆ ಹೆಣ್ಮಕ್ಳು ಮಾಡಿದ ಹೋರಾಟ ನಾನು ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಿದ್ದು. ನಿಮ್ಮ ರಿಪಬ್ಲಿಕ್ ಟಿ ವಿನಲ್ಲೂ ಕೂಡ ಅವತ್ತು, ನಿಮ್ಮ ರಿಪಬ್ಲಿಕ್ ಟಿ ವಿನೂ ಸ್ಟಾರ್ಟ್ ಆಗಿತ್ತು ಎಲ್ಲೋ ಗೊತ್ತಿಲ್ಲ, ಕೇವಲ 2 ವರ್ಷದ ಹಿಂದೆ ಕೂಡ ಅವರು ಬೆಂಗಳೂರಿಗೆ ಬಂದರು, ಗವರ್ನರ್ ಹತ್ರ ಹೋದರು, DG ಹತ್ರ ಹೋಗಿದ್ದಾರೆ, ರಾಷ್ಟ್ರಪತಿಗಳ ಹತ್ರ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಆ 3 ಹೆಣ್ಮಕ್ಳು ಕೂಡ ನಮಗೆ ನ್ಯಾಯ ಮಾಡಿ ಭರತ್ ರೆಡ್ಡಿ ಕುಟುಂಬದಿಂದ ನಮಗೆ ಪ್ರಾಣಹಾನಿ ಇದೆ, ನಮ್ಮ ಆಸ್ತಿಗಳನ್ನ ಅವ್ರು ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಆ 3 ಹೆಣ್ಮಕ್ಳು ಕಣ್ಣೀರು ಹಾಕ್ಕೊಂತ ಇಡೀ ಬಳ್ಳಾರಿ, ಬೆಂಗಳೂರು, ಡೆಲ್ಲಿವರೆಗೂ ಹೋರಾಟ ಮಾಡಿದ್ದಾರೆ. ಅದು ಅವರಪ್ಪನ ನಾರಾಯಣ ರೆಡ್ಡಿ ಅವರ ಹಿಸ್ಟ್ರಿ ಒಂದು. ಎರಡನೇದು, ಇವನು ಸತೀಶ್ ರೆಡ್ಡಿ ಅನ್ನೋನು, ನೀವು ಇವಾಗ ನಮ್ಮ ರಿಪಬ್ಲಿಕ್ ಟಿ ವಿ ಕಡೆಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ, ಮತ್ತು ತಾವು ಕೂಡ ಡಿಮ್ಯಾಂಡ್ ಮಾಡಿ ಭರತ್ ರೆಡ್ಡಿ ಬ್ಲಡ್ ಸ್ಯಾಂಪಲ್ಸು ತಗೊಳ್ಳಿ, ಸತೀಶ್ ರೆಡ್ಡಿ ಬ್ಲಡ್ ಸ್ಯಾಂಪಲ್ಸು ತಗೊಳ್ಳಿ. ಆ ಬ್ಲಡ್ ಸ್ಯಾಂಪಲ್ಸಲ್ಲಿ ಡ್ರಗ್ಸ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಬ್ಲಡ್ ಟೆಸ್ಟ್ ರಿಪೋರ್ಟ್ಗಳನ್ನ ಪಾರದರ್ಶಕವಾಗಿ ತಗೊಳ್ಳಿ. ಅವನ ಸತೀಶ್ ರೆಡ್ಡಿ ಎಷ್ಟು ಡ್ರಗ್ ಅಡಿಕ್ಟೆಡ್ ಅಂತಂದರೆ, ಅವನು ನಿನ್ನೆ ಮನೆ ಮುಂದೆ ಬಂದು ಕೂತ್ಕೊಂಡ್ಬಿಟ್ಟು ಶ್ರೀರಾಮುಲು ಅವರು ಈ ರೀತಿ ಮನೆ ಹತ್ರ ಬಂದು ಫ್ಯಾಮಿಲಿ ಮೆಂಬರ್ಸ್ ಇರೋದು ಗಲಾಟೆ ಮಾಡೋದು ಸೂಕ್ತ ಅಲ್ಲ, ಇಲ್ಲಿಂದ ಎದ್ದೋಗಪ್ಪ ಅಂದರೂ ಕೂಡ ಅವನು ಪ್ರೈವೇಟ್ ಗನ್ಮ್ಯಾನ್ಗಳೆಲ್ಲ ಗನ್ಗಳನ್ನ ತೋರಿಸಿ ಆರ್ಭಟ ಮಾಡಿ ಅವನು ಎಷ್ಟು ಕೂಗಾಡ್ದ ರೇಗಾಡ್ದ ಅನ್ನೋದು ಎಲ್ಲ ಟಿ ವಿ ವಿಜುವಲ್ಸ್ನಲ್ಲಿ ನೀವು ನೋಡ್ತಾ ಇದ್ದೀರಿ. ಇವ್ರ ನೇಚರ್ ಏನೆಂದರೆ, ಅಪ್ಪ ಮಕ್ಕಳದು ಈ ಥರ ಮಧ್ಯವರ್ತಿಗಳನ್ನು, ರೌಡಿಗಳನ್ನು ಕುಡಿದು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಟು ಅವನ ಮನೆ ಮೇಲೆ ಕಳಿಸಿದ್ದಾನೆ. ನಾನು ಹೋಗಿಲ್ಲ ಅಂತೇಳಿ. ಯಾವಾಗ ಸತೀಶ್ ರೆಡ್ಡಿಗೆ ಗಲಾಟೆಗಳಲ್ಲಿ ಗಾಯ ಆಯಿತು, ಕೊನೆಗೆ ಅವನೇ ಇವತ್ತು ನಮ್ಮ ಮನೆಗೆ ಬರಬೇಕಾಯಿತು ಭರತ್. ನೀವು ಇಷ್ಟು ಅರ್ಥ ಮಾಡ್ಕೊಳ್ಳಿ, ಒಬ್ಬರು ಮನೆಗೆ ಹೋಗಿ ಗಲಾಟೆ ಮಾಡೋ ಅವಶ್ಯಕತೆ ಏನಿದೆ. ಇನ್ನೊಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ, ಒಂದು ಬ್ಯಾನರ್ ವಿಚಾರ ಅಂಥೇಳಿ ಹೇಳ್ತಾ ಇದ್ದೀರಿ. DK ಶಿವಕುಮಾರ್ ಅವರು ಕೂಡ ಮಾತಾಡಿದ್ದು ನಾನು ಕೇಳಿದೆ. ನಾನು ಬ್ಯಾನರ್ ವಿಚಾರ ಅಂತಂದರೆ, ತಾವು ಪೊಲೀಸರನ್ನ ಕಳಿಸಿ ರೌಡಿಗಳು ಯಾಕೆ ಬರಬೇಕು ನಮ್ಮ ಮನೆ ಮುಂದೆ? ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಯಾಕೆ ನೀವು ಕರ್ಕೊಂಡು ಬರ್ತೀರಿ? ಬೀರ್ ಬಾಟಲ್ಸು, ಪೆಟ್ರೋಲ್ ಬಾಂಬ್ಗಳು ನೀವು ಹೆಂಗೆ ಕರ್ಕೊಂಡು ಬರ್ತೀರಿ? ಹೆಂಗೆ ಜನಗಳನ್ನ ಮೊಬಿಲೈಸ್ ಮಾಡ್ತೀರಿ ನನ್ನ ಮನೆ ಮುಂದೆ? ನಿಮಗೆ ಕಾನೂನು ಮೇಲೆ ಗೌರವ ಇದ್ದಿದ್ರೆ ಒಬ್ಬ MLA ಆಗಿ ನಿಮ್ಮದೇ ಸರ್ಕಾರ ಇಟ್ಕೊಂಡು ಬ್ಯಾನರ್ ಕಟ್ಟೋದೇ ವಿಚಾರ ಆಗಿದ್ದರೆ, ಕಾನೂನುಬದ್ಧವಾಗಿ ನನ್ನ ಮನೆ ಮುಂದೆ ನೀವು ಬ್ಯಾನರ್ ಕಟ್ಟಬೇಕು ಅಂದರೂ ಕೂಡ
ಮುನ್ಸಿಪಾಲ್ಟಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ಕಳಿಸಿ ಬ್ಯಾನರ್ ಕಟ್ಟಿಸು. ಯಾರು ಬೇಡ ಅಂತ ಇದ್ದಾರೆ? ರೌಡಿಗಳು ಬರ್ತಾರಾ? ಸತೀಶ್ ರೆಡ್ಡಿನ ಕಳಿಸ್ತೀರಾ ನೀವು? ಒಬ್ಬ ಡ್ರಗ್ ಅಡಿಕ್ಟೆಡ್ ಕುಡುಕನ್ನ ಪ್ರೈವೇಟ್ ಗನ್ಮೆನ್ಗಳನ್ನಿಟ್ಟು ನಮ್ಮ ಮನೆ ಮುಂದೆ ಬಾಟಲ್ಸು, ಬೇರ್ ಬಾಟಲ್ಸು, ಪೆಟ್ರೋಲ್ ಬಾಂಬ್ಸ್ಗಳನ್ನ ತಗೊಂಡು ಬರ್ತೀರಿ ಅಂದರೆ ಕಾನೂನು ಮೇಲೆ ನಿಮ್ಗೇನು ಗೌರವ ಇದೆ? ನೀವು ಅದೇ ಬ್ಯಾನರ್ ಆಗಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರೇ, ನೀವು ನಿಮ್ಮ ಶಾಸಕರಿಗೆ ಬುದ್ಧಿವಾದ ಹೇಳ್ಬೇಕಾಗಿದ್ದೇನೆಂದರೆ, ಬ್ಯಾನರ್ಗಳು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ತೊಗೊಂಡ್ಬಂದು ನನ್ನ ಮನೆ ಮುಂದೆನೋ ನನ್ನ ಮನೆ ಮೇಲೇನೋ ನೀವು ಕಟ್ಟಬೇಕು ಅಂತ ಆಗಿದ್ದರೆ ಕಾನೂನುಬದ್ಧವಾಗಿ ಮುನ್ಸಿಪಾಲ್ಟಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ಇಟ್ಟು ಇದು ನಾವಿಲ್ಲಿ ಬ್ಯಾನರ್ ಆಗ್ತಾಯಿದ್ದೀವಿ, ಕಾನೂನುಬದ್ಧವಾಗಿ ಇದು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಆಗ್ತಾಯಿದ್ದೀವಿ, ನಿಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಮಾಡಬೇಕಾಗಿತ್ತು. ನನ್ನ ಮನೆ ಮುಂದೆ ನೀವು ರೌಡಿಗಳನ್ನ ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಟು ಕಳಿಸಿದ್ರಿ ಅಂದರೆ ನಿಮ್ಮ ಉದ್ದೇಶ ಏನು? ಜನಾರ್ದನ್ ರೆಡ್ಡಿ ಅವರೇ, ಶ್ರೀರಾಮುಲು ಅವರು ಕೂಡ ಇದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಟಾರ್ಗೆಟ್ ಇದ್ದಿದ್ದೆ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು. ಸ್ವಲ್ಪ ಯಾಮಾರಿದ್ರೂ ಕೂಡ ನಿನ್ನೆ ಇಬ್ಬರ ಹತ್ಯೆ ಆಗಬೇಕಿತ್ತು ಅಂತೇಳಿ. ಬಟ್ ನನ್ನ ಅನುಮಾನ, ಇಬ್ಬರು ನಾಯಕರು, ಶಾಸಕರು, ಮಾಜಿ ಸಚಿವರನ್ನ ಯಾರೋ ಬರ್ತಾರೆ, ಹೊಡೆದಾಕ್ತಾರೆ, ಕೊಲೆ ಮಾಡ್ತಾರೆ, ಅಷ್ಟು ಸುಲಭ ಇದೆಯಾ? ಈ ಧೈರ್ಯನಾದರೂ ಯಾರಿಗಾದ್ರೂ ಬರ್ಲಿಕ್ಕೆ ಸಾಧ್ಯನಾ ಅಂತ. ಸ್ಮಿತಾ ಅವರೇ, ಏನಮ್ಮ ನೀನು ಒಬ್ಬ ಮಾಧ್ಯಮದಲ್ಲಿ ಅಷ್ಟು ಕುತ್ಕೊಂಡು ಮಾತಾಡ್ತಾ ಇದ್ದಿ. ಇವತ್ತು ಮುಖ್ಯಮಂತ್ರಿಗಳನ್ನು, ಈ ದೇಶದ ಪ್ರಧಾನಮಂತ್ರಿಗಳನ್ನು, ಸಾಕ್ಷಾತ್ ಮಹಾತ್ಮ ಗಾಂಧಿ ಅವರನ್ನು ಕೊಲೆ ಮಾಡಿರುವಂಥ ಘಟನೆಗಳು ನಡೆದಿರುವಂಥ ದೇಶ. ಅವರೆಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ ಸರ್. ಬಟ್ ನೀವು ಮಾತನಾಡ್ತಿರೋದು ಒಬ್ಬ ಶಾಸಕನ ಬಗ್ಗೆ, ಮುಖ್ಯಮಂತ್ರಿಗಳು, ಸರ್ಕಾರದ ಪ್ರತಿನಿಧಿ ಬಗ್ಗೆ. ದೇಶದ ಆಳಿರುವಂಥ ಪ್ರಧಾನಮಂತ್ರಿಗಳು, ಪ್ರಧಾನಮಂತ್ರಿ ಪದವಿಯಲ್ಲಿ ಇರುವಂಥವರು ಎಂಥ ಘಟಾನುಘಟಿಗಳನ್ನೇ ಅಲ್ಲ. ನಾನು ಹೇಳ್ತಾ ಇರೋದು ನಿಮಗೆ, ದೇಶದ ಪ್ರಧಾನಿ ಆಂಟಿ ಸೋಷಿಯಲ್ ಎಲಿಮೆಂಟ್ ಆಗ್ತಾರಮ್ಮ. ಅಲ್ಲ, ಅವ್ರನ್ನ ಕೊಲ್ಲೋಕ್ ಬಂದವ್ರ ಬಗ್ಗೆ ಸರ್ ನಾನು ಹೇಳ್ತಾ ಇರೋದು. ಕೊಲ್ಲೋಕ್ ಬಂದವ್ರು ಆಂಟಿ ಸೋಷಿಯಲ್ ಎಲಿಮೆಂಟ್ಸು. ಬಟ್ ಈಗ ನೀವು ಮಾಡ್ತಿರೋ ಆರೋಪ ಒಬ್ಬ ಶಾಸಕ ನಾರಾ ಭರತ್ ರೆಡ್ಡಿ. ನೀವು ಮಾತಾಡೋ ಪ್ರಕಾರ ಇಂದಿರಾ ಗಾಂಧಿ, ಮಹಾತ್ಮ ಗಾಂಧಿ ಇವರೆಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅವರು. ಅದೇಮ್ಮ ನಾನು ಹೇಳ್ತಾ ಇರೋದು. ನನ್ನ ಮನೆ ಮುಂದೆ ನೀನು ಯಾಕೆ ಕಳಿಸಿದೀಯ? ನೀನು ಬ್ಯಾನರ್ ಹಾಕಬೇಕು ಅಂದರೆ ವರ್ಕರ್ಸನ್ನ ಇಟ್ಟು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಮುನ್ಸಿಪಾಲ್ಟಿ ಅಧಿಕಾರಿಗಳನ್ನ ಕೊಟ್ಟು ಪರ್ಮಿಷನ್ ಲೆಟರ್ ತಗೊಂಡು ಬಂದು ನಿಮ್ಮ ಮನೆ ಮೇಲೆ ಏನಾಗ್ತೀವಿ ಅಂತ ಹೇಳಿ ಬೇಕಾದರೆ ನೀವು ಆಗಬೇಕಾಗಿತ್ತು. ನೀವ್ಯಾಕೆ ರೌಡಿಗಳನ್ನು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸನ್ನು, ಬಾಂಬ್ಗಳು, ಬೀರ್ ಬಾಟಿಲ್ಸು, ಪ್ರೈವೇಟ್ ಗನ್ಮೆನ್ಗಳನ್ನ ತೊಗೊಂಡು ಬಂದು ಯಾರಾದರೂ ಬ್ಯಾನರ್ ಹಾಕ್ತಾರಾ? ಈ ಸತೀಶ್ ರೆಡ್ಡಿ ಅವ್ರಿಗೂ ನಾರಾ ಭರತ್ ರೆಡ್ಡಿ ಅವ್ರಿಗೂ ಏನು ಸಂಬಂಧ? ಯಾಕೆ ಅವರಿಬ್ರು ಕ್ಲೋಸು? ಬಿಸ್ನೆಸ್ ಪಾರ್ಟ್ನರ್ಸ್ ಅಥವಾ ರಾಜಕೀಯ ಸಲಹೆಗಾರ ಏನಾದ್ರೂ ಸತೀಶ್ ರೆಡ್ಡಿ ಅವ್ರು ನಾರಾ ಭರತ್ ಅವರಿಗೆ? ಸತೀಶ್ ರೆಡ್ಡಿಯಿಂದಾನೇ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗಳು, ಪೊಲೀಸ್ ಸ್ಟೇಷನ್ಗಳು, ಮತ್ತು ಕಾಂಟ್ರಾಕ್ಟ್ಗಳು, ಆಸ್ಪತ್ರೆಗಳು ಎಲ್ಲ ದುಡ್ಡು ವಸೂಲಿ ಮಾಡುವಂಥದ್ದು, ಗಾಂಜಾಗಳು, ಓಸಿ ಮಟ್ಕಗಳು ಬರ್ಸೋದು, ಕ್ಲಬ್ಗಳು ನಡೆಸೋದು, ಇದೆಲ್ಲದರಿಂದ ಹಣ ಕಲೆಕ್ಷನ್ ಮಾಡೋದಕ್ಕೆ ಅವನ್ನ ಮುಂದೆ ಇಟ್ಟು ಅವನ ಮನೆಗೆ ಸುಮಾರು 8-10 ಮಂದಿ ಗನ್ಮ್ಯಾನ್ಗಳನ್ನ ಇಟ್ಟು, ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಅವನ ಕಡೆಯಿಂದ ಸಿಟಿಯಲ್ಲಿ ಪಂಚಾಯಿತಿಗಳು ಮಾಡಿಸಿ ಜನರುಗಳನ್ನ ಹೆದರಿಸೋದು, ಬೆದರಿಸೋದು, ಅವನ ಮೂಲಕ ಇವನು ಭರತ್ ರೆಡ್ಡಿ ಮಾಡಿಸೋದು. ಈಗ ಸರ್ಕಾರ ದ್ವೇಷ ಭಾಷಣವನ್ನ ನಿಷೇಧ ಮಾಡ್ಲಿಕ್ಕೆ ಹೊರಟಿದೆ, ಹೊಸ ಕಾನೂನು ತರ್ತಾ ಇದೆ. ಬಟ್ ಅವರದೇ ಪಕ್ಷದ ಶಾಸಕರು, ಇನ್ಫ್ಯಾಕ್ಟ್ ವಿಜೇಂದ್ರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಹಂಗೆ ಕೇಸ್ ಹಾಕೊಂಗಿದ್ರೆ ಮೊದಲು ಭರತ್ ರೆಡ್ಡಿ ಅವ್ರ ವಿರುದ್ಧ ಹಾಕಬೇಕಾಗತ್ತೆ, ದ್ವೇಷ ರಾಜಕಾರಣ ಮಾಡ್ತಿರೋವ್ರ ವಿರುದ್ಧ ಹಾಕಬೇಕಾಗತ್ತೆ ಅಂತ ಹೇಳಿ. ನಾನು ನೇರವಾಗಿ ಕೇಳ್ತೀನಿ ಜನಾರ್ದನ್ ರೆಡ್ಡಿ ಅವರೇ, ಹಾಗಾದ್ರೆ BJP ಇನ್ಕ್ಲೂಡಿಂಗ್ ನೀವು ಇಷ್ಟು ದಿನ ಹಾಗಾದ್ರೆ ಕ್ಲೀನ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಾ ಬಳ್ಳಾರಿಯಲ್ಲಿ? ದ್ವೇಷ ರಾಜಕಾರಣ BJP ಕಡೆಯಿಂದ ಆಗೇ ಇಲ್ವಾ ಬಳ್ಳಾರಿ ಪ್ಲಸ್ ರಾಜ್ಯದ ಯಾವುದೇ ಭಾಗದಲ್ಲಿ? ನಾನು ಒಂದೇ ಒಂದು ವಿಷಯ, ನಿಮಗೆ ಮೀಡಿಯಾಗೆ RTI ಇದೆ. ನಾನು 40 ತಿಂಗಳು ಇಲ್ಲಿ ಮಂತ್ರಿ